ನಮಸ್ಕಾರ ಸ್ನೇಹಿತರೆ, ಅಂಜಲಿ ಅಂಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನೋಡಿ, ವಿಶೇಷದಲ್ಲಿ ವಿಶೇಷವಾದಂಥ ಗಿಡಮೂಲಿಕೆ ಇದು. ಇದರಿಂದ ಕಾಯಿಲೆಗಳು ವಾಸಿ ಆಗ್ತವೆ ಮತ್ತು ವಾಸ್ತುನೂ ಸರಿಯಾಗುತ್ತೆ. ಇದು ಮನೆಯಲ್ಲಿ ಇಡೋದರಿಂದ ಭೂತ ಪ್ರೇತಗಳ ಕಾಟಗಳು ಇರೋದಿಲ್ಲ. ಇದನ್ನು ಪೂಜೆ ಮಾಡ್ತಾ ಬಂದರೆ ದಿನನಿತ್ಯ ಭೂತ ಪ್ರೇತಗಳು ಆಟೋಮೆಟಿಕ್ಕಾಗಿ ಓಡೋಗ್ಬಿಡ್ತವೆ, ಒಂದು ಇರೋಲ್ಲ. ಅದಕ್ಕೆಲ್ಲ ಒಂದು ಕ್ರಮ ಇದೆ. ಆ ಕ್ರಮ ಮಾಡಿದಾಗ ಯಾವುದೇ ಭೂತ ಪ್ರೇತಗಳಾಗಲಿ ಓಡೋಗ್ಬಿಡ್ತವೆ. ನಾವಾಗಲೇ ಇದನ್ನು ಸಕ್ಸಸ್ ಪಡಿತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗ್ತಾಯಿದೆ. ಇದರಿಂದ ತೊಂದರೆ ಏನೂ ಇರೋಲ್ಲ. ದೇಹಕ್ಕೂ ಇದನ್ನು ತೇದು ರಸದ ರೂಪದಲ್ಲಿ ಕೊಡ್ತಾಯಿದ್ದೀವಿ. ಒಳ್ಳೆಯ ಕಾಯಿಲೆಗಳು, ಹಲವಾರು ಕಾಯಿಲೆಗಳು, ಸನ್ನಿಪಾತಗಳು, ಜ್ವರಗಳು ಮತ್ತು ಇನ್ನೂ ಹಲವಾರು ಯಾವುದೇ ಮೈಂಡ್ ಡಿಸ್ಟರ್ಬ್ ಆಗಿರಲಿ ಅವೆಲ್ಲ ಪರಿಹಾರ ಆಗುತ್ತೆ. ಇದರಿಂದ ವಾಸ್ತುದು ಯಾವುದೇ ಬರಲ್ಲ. ಏನೋ ದೃಷ್ಟಿ ದೋಷಗಳು ಯಾವುದೂ ತಡೆಯಲ್ಲ. ಅದನ್ನು ನೋಡಬೇಕು ಜನ ಬಂದವರು ಮನೆ ಹೆಂಗದೆ ಅಂತಾರೆ. ಅವಾಗಲ್ಲೇ ದೃಷ್ಟಿ ಹೊಡಿತದೆ. ಇದನ್ನು ನೋಡಿದಾಗ ಅವ್ರಿಗೆ ಯಾವುದೇ ದೃಷ್ಟಿ ದೋಷಗಳು ತಗೊಳ್ಳೋದಿಲ್ಲ, ಪರಿಹಾರ ಆಗೋಗುತ್ತೆ. ಇದು ನೋಡಿದೇಟಿಗೆ ಇದಿರೋದ್ರಿಂದ ಅಲ್ಲಿ ಯಾವುದು ನೆಗೆಟಿವ್ ಥಾಟ್ಗಳು ಮನೆ ಒಳಗಡೆ ಬರೋಕ್ಕೆ ಬಿಟ್ಕೊಡಲ್ಲ. ಅಲ್ಲೇ ಅದನ್ನು ಸಂಹಾರ ಮಾಡ್ತಾ ಇರ್ತದೆ. ಯಾವುದೊಂದು ಅಷ್ಟೇ, ಇದು ಹೇಳ್ಬಾರ್ದು. ತುಂಬ ಅನುಕೂಲತೆ ಇದೆ. ಯಾವುದೇ ಬ್ಯಾಡು ಕೆಲಸಗಳು ಮಾಡಿಟ್ಟಿರ್ತಾರಲ್ಲ, ಅವಿದ್ರೂ ಪರಿಹಾರ ಆಗುತ್ತೆ. 100% ಏನೇ ಮಾಡಿಸಿರಲಿ ಇದ್ರ ಮುಂದೆ ಯಾವುದ್ರೂ ನಡೆಯಲ್ಲ. ಇದು ನಮ್ಮ ಗುರುಗಳು ಕಾಶ್ಮೀರದಲ್ಲಿಂದ ತರಿಸಿ, ಅವರು ತಮಿಳ್ನಾಡಿಂದ ಕನ್ಯಾಕುಮಾರಿಯಲ್ಲಿರೋದು, ಅಲ್ಲಿಂದ ಅವರು ತರಿಸಿ ನನಗೆ ಇಲ್ಲಿಗೊಂದು 7-8 ವರ್ಷದ ಹಿಂದೆ ನನಗೆ ಕಳಿಸಿದ್ದಾರೆ. ನಾನು ಮನೆ ಕಟ್ಟಿ ಆದಮೇಲೆ ಇದು ಮಡಗಪ್ಪ ನೀನು ಅಂತ ಹೇಳಿ ಬಂದು ಆಶೀರ್ವಾದ ಮಾಡಿ ಕೊಟ್ಬಿಟ್ಟು ಹೋಗಿದ್ದಾರೆ. ತುಂಬ ಕಷ್ಟ, ಕಾಡು ತಿರುಗಿ ತರಿಸ್ಬೇಕಿದು. ತುಂಬ ವಿರಳವಾಗಿರ್ತಕ್ಕಂಥದ್ದು. ಇದರಿಂದ ಅನೇಕ ನಮ್ಮ ಗುರುಗಳ ಆಶೀರ್ವಾದದಿಂದ ಕೊಟ್ಟಿರೋದ್ರಿಂದ ಸುಮಾರು ಗಿಡಗಳಾಗಿದ್ದಾವೆ. ಸುಮಾರು ಮನೆ ಮೇಲೂ ಮಸ್ತಾಗಿದ್ದಾವೆ. ಇನ್ನೂ ಬೇಜಾನಿದ್ದಾವೆ. ಇದನ್ನು ಇದು ಬೆಳೀತಾ ಇದೆ. ಬೆಳೆದಂಗೆ ನೋಡಿ. ಬಟ್ಟು ಈ ಥರ ಗಿಡ ಬಿಡೋಲ್ಲ. ವಾಸ್ತು ದೋಷ ಇದ್ದರೆ ಈ ಥರ ಹೂವು ಬಿಡೋಲ್ಲ. ಇಲ್ಲದೆ ಹೋದರೆ ಹೂವು ಬಿಡೋದು. ಇದು ಅಷ್ಟು ಪರಿಹಾರ ಮಾಡುತ್ತೆ. ಓಕೆ, ಥ್ಯಾಂಕ್ ಯು.